ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಮುಲ್ಲಂಗಿ ಪಚ್ಚಡಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮುಲ್ಲಂಗಿ ಬೇಳೆ ಸಾರು ಕೇಳಿದ್ದೀರಾ, ಮುಲ್ಲಂಗಿ ಪಲ್ಯ ಕೇಳಿದ್ದೀರಾ, ಮುಲ್ಲಂಗಿ ಚಟ್ನಿ ಕೇಳಿದ್ದೀರಾ. ಆದರೆ ಇದು ಮುಲ್ಲಂಗಿ ಪಚ್ಚಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡೋದು. 3 ಐಟಮ್ ಅಷ್ಟೇ ಫ್ರೆಂಡ್ಸ್. ಮೊದಲು ಮುಲ್ಲಂಗಿ ಎಲ್ಲ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕಲ್ಲುಪ್ಪು, ರೆಡ್ ಚಿಲ್ಲಿ, ಹುಣಸೆಹಣ್ಣು, ಬೆಲ್ಲ ಅಷ್ಟೇ ಫ್ರೆಂಡ್ಸ್. ಖಾರ ನೋಡ್ಕೊಂಡು ರೆಡ್ ಚಿಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಕೆಲವ್ರ ಖಾರ ಜಾಸ್ತಿ, ಮುಲ್ಲಂಗಿಯಲ್ಲೂ ಖಾರ ಇರುತ್ತೆ, ಇದನ್ನ ನೋಡ್ಕೊಂಡು ಹಾಕ್ಕೋಬೇಕು. ಕಲ್ಲುಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ಥರ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಒರಳಿದ್ರೆ ಒರಳಲ್ಲಿ ಮಾಡಿ, ಇಲ್ಲ ಮಿಕ್ಸಿಯಲ್ಲಾದರೂ ಈ ಥರನೇ ಮಾಡ್ಬೋದು ಫ್ರೆಂಡ್ಸ್. ಮಿಕ್ಸಿಯಲ್ಲೂ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಆಪ್ಷನ್ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಕೊತ್ತಂಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಪರವಾಗಿಲ್ಲ. ಕಾಯಿ ಬೇಕಾಗಿಲ್ಲ ಅಷ್ಟೇ ಫ್ರೆಂಡ್ಸ್. ಉಪ್ಪು, ಕಲ್ಲುಪ್ಪು, ಒಣಮೆಣಸಿನ್ಕಾಯಿ, ಒಂಚೂರು ಹುಣಸೆಹಣ್ಣು, ಬೆಲ್ಲ, ಒಂದು ಈರುಳ್ಳಿ ಅಷ್ಟೇ ಫ್ರೆಂಡ್ಸ್. ಈ ಥರ ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲ, ಈರುಳ್ಳಿ ಕೊನೆಗೆ ಹಾಕಿ ರುಬ್ಕೊಳ್ಳಿ. ಮೊದಲು ಉಪ್ಪು, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಹಾಕಿ ರುಬ್ಕೊಳ್ಳಿ. ಈ ಥರ ಮುಲ್ಲಂಗಿಯಲ್ಲೇ ಜಜ್ಜಿ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ನೋಡಿ, ಆ ಥರ ಜಜ್ಜಬೇಕು ಫ್ರೆಂಡ್ಸ್. ಜಜ್ಜಿಬಿಟ್ಟು ಎಲ್ಲ ತೆಗೆದುಬಿಟ್ಟು ಒರಳಿಗೆ ಆ ಹುಣಸೆಹಣ್ಣು ನೀರು ನೆನೆಸಿರ್ತೀವಿ ನೋಡಿ ಫ್ರೆಂಡ್ಸ್, ಅದರಲ್ಲೇ ಎಲ್ಲ ತೊಳ್ಕೊಬೇಕು ಫ್ರೆಂಡ್ಸ್. ನೀರು ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್, ಯಾಕಂದರೆ ಮುಲ್ಲಂಗಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಅದು ಜಜ್ಜಿದ ಮೇಲೂ ಒಂಚೂರು ದೊಡ್ಡ ಪೀಸ್ ಇರುತ್ತಲ್ಲ ಮುಲ್ಲಂಗಿ, ಅದನ್ನು ಮತ್ತೆ ಚಿಕ್ಕದಾಗಿ ಜಜ್ಕೊಳ್ಳೋದು ಫ್ರೆಂಡ್ಸ್. ಇದು ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ರೀತಿ ಮಾಡೋದು. ಕೆಲವರು ಮುಲ್ಲಂಗಿಯಲ್ಲಿ ಪಪ್ಪೂ ಮಾಡ್ತಾರೆ, ಆದರೆ ಮುಲ್ಲಂಗಿ ಪಚ್ಚಡಿ ಇದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹೊಸದಾಗಿ ಅಡುಗೆ ಕಲ್ತ್ಕೊತಿರೋರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಎಕ್ಸ್ಟ್ರಾ ನೀರೇನು ಹಾಕ್ಬಾರ್ದು ಫ್ರೆಂಡ್ಸ್. ಹುಣಸೆಹಣ್ಣು ನೆನೆಸಿರ್ತೀವಲ್ಲ, ಹುಣಸೆಹಣ್ಣು ತೊಗೊಂಡು ರುಬ್ಕೊಂಡ್ಬಿಡ್ಬೇಕು. ಆ ನೆನೆಸಿರೋ ನೀರಲ್ಲಿ ಈ ಥರ ಎಲ್ಲ ಅದನ್ನು ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದೇ ನೀರು ಚಟ್ನಿಗೆಲ್ಲ ಹಾಕೋದು ಫ್ರೆಂಡ್ಸ್. ಎಕ್ಸ್ಟ್ರಾ ನೀರು ಹಾಕಿದ್ರೆ ತುಂಬ ನೀರಾಗೋಗುತ್ತೆ. ಅಷ್ಟೇ, ಅದೇ ನೀರಲ್ಲೇ ಮುಲ್ಲಂಗಿನ ಕಲಸಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಆಹಾ, ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾಯಿದೆ ನೋಡಿ ಫ್ರೆಂಡ್ಸ್. ಕಲರ್ಫುಲ್ಲಾಗಿ ಕಲರ್ ನೋಡ್ತಾಯಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಫೈನಲಾಗಿ ಒಗ್ಗರಣೆ ಫ್ರೆಂಡ್ಸ್. ಒಂಚೂರು ಆಯಿಲ್ ಹಾಕ್ಕೊಳ್ಳಿ, ಸಾಸಿವೆ ಚಿಟಪಟ ಅಂತ ಇದ್ದಂಗೆ ಒಂದು ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಆ ಪಚ್ಚಡಿ ಒಳಗಡೆ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಅಂದರೆ ಪಚ್ಚಡಿ ಬಿಸಿ ಮಾಡೋಂಗಿಲ್ಲ ಫ್ರೆಂಡ್ಸ್. ಒಂಚೂರು ಅರಿಶಿನ ಪೌಡ್ರು ಹಾಕ್ರಿ ಫ್ರೆಂಡ್ಸ್. ನೋಡಿ, ಎಷ್ಟು ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಉರ್ತಾಯಿದೆ ನೋಡಿ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಆ ಒಗ್ಗರಣೆ ಬೌಲಲ್ಲಿ ಎಣ್ಣೆ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಲಾಸ್ಟಿಗೆ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ನೀವು ಬೆಳಗ್ಗಿಂದ ರಾತ್ರಿವರೆಗೂ ಆಚೆನೇ ಇಡಿ ಫ್ರೆಂಡ್ಸ್, ಏನೂ ಕೆಡೋದಿಲ್ಲ. ಯಾಕಂದರೆ ಇದು ಹಸಿ ಪಚ್ಚಡಿ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಡೋಂಗಿಲ್ಲ, ಬಿಸಿ ಮಾಡೋಂಗಿಲ್ಲ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.